ಹಲೋ, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಕರ್ನಾಟಕ ಆಪ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾನು ನಿಮಗೆ ಕರ್ನಾಟಕ ಹೌಸಿಂಗ್ ಬೋರ್ಡ್ ಕಡೆಯಿಂದ ಮಂಡ್ಯ ಡಿಸ್ಟಿಕ್ ಅಲ್ಲಿ ನಾಗಮಂಗಲ ತಾಲೂಕು ಹಾಲಳು ಮತ್ತು ಇರುಬನಹಳ್ಳಿ ಬಡಾವಣೆ ಸಲ್ಲಿಸಿರುವ ತಾತ್ಕಾಲಿಕ ಅರ್ಹ ಮತ್ತು ಅನರ್ಜಿ ಪಟ್ಟಿದಾರನ ರಿಲೀಸ್ ಮಾಡಿದ್ದಾರೆ. ರೀಸೆಂಟ್ ಆಗಿ ಇದು ತುಂಬಾ ಹಳೆ ಲೇಔಟು, 2016 ಅಲ್ಲಿ ಕರೆದಿರೋದು. ತುಂಬಾ ಜನ ಡಿಮ್ಯಾಂಡ್ ಸರ್ವೆ ಸರ್ ಎಷ್ಟು ದಿವಸ ಆಗುತ್ತೆ ಅಂತ ತಲೆ ಕೆಡಿಸ್ಕೊಂತೀರಾ. ನೋಡಿ, ಹಿಂದೆ ಎಲ್ಲ 9 ವರ್ಷ ಆಗಿದೆ. ಈ ಸಲ ಹಂಗಾಗಲ್ಲ, ಬಟ್ ಕೆಲವೊಂದು ಪ್ರೂಫ್ ಕೂಡ ಇದೆ. 3 ವರ್ಷ, 4 ವರ್ಷ, 5 ವರ್ಷದಲ್ಲಿ ಮಾಡಿರೋದು, 2 ವರ್ಷದಲ್ಲಿ ಮಾಡಿರೋದು ಪ್ರೂಫ್ ಇದೆ. ಕೆಲವೊಂದು ರೀಸನ್ಗೋಸ್ಕರ ಡಿಲೇ ಆಗುತ್ತೆ, ನೀವು ಅರ್ಥ ಮಾಡ್ಕೋಬೇಕು. ಈ ಇರುಬನಹಳ್ಳಿದು ಯಾವಾಗ ಅರ್ಜಿ ಕರೆದಿದ್ರು, ಏನ್ ಡೀಟೇಲ್ಸ್ ಇದೆ, ಯಾವಾಗ ಲಾಟ್ರಿ ಇದೆ, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಇನ್ಫಾರ್ಮೇಶನ್ ಹೇಗಿದೆ ಹೇಳ್ಕೊಡ್ತೀನಿ. ಇದೇ ಇರುಬನಹಳ್ಳಿದು ಆಲ್ರೆಡಿ ಎಲಿಜಿಬಲಿ ಲೀಸ್ಟ್ ಅನ್ನ ಡಿಸ್ಪ್ಯಾಚ್ ಮಾಡಿದ್ದಾರೆ ವೆಬ್ಸೈಟ್ ಅಲ್ಲೇನೆ. ಅದು ಯಾವಾಗ ಅಪ್ಲಿಕೇಶನ್ ಹಾಕಿದ್ದು, ಯಾವ ತರ ಫೀಸ್ ತುಂಬಿದೆ, ಏನೇನ್ ರಿಮಾರ್ಕ್ ಇದೆ, ನೀವೇನ್ ಮಾಡಬೇಕು ಈ ಲೇಔಟ್ ಅಲ್ಲಿ ಏನಾದ್ರು ಫ್ಯೂಚರ್ ಅಲ್ಲಿ ಆಪರ್ಚುನಿಟಿ ಬಗ್ಗೆ ಏನಾದ್ರು ಯೋಚನೆ ಮಾಡ್ತಾ ಇದ್ರೆ ಏನೇನ್ ಬರಬೇಕು ಎಲ್ಲ ಕೂಡ ಕವರ್ ಮಾಡ್ತೀನಿ. ಅದರ ಜೊತೆಗೆ ಈ ಎಲಿಜಿಬಲ್ ಲಿಸ್ಟ್ ಅಲ್ಲಿ ಕೆಲವೊಂದು ರಿಮಾರ್ಕ್ಸ್ ಎಲ್ಲ ಇದೆ, ಅದನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅದನ್ನು ಕೂಡ ಹೇಳ್ತೀನಿ. ಅದರ ಜೊತೆಗೆ ಎಕ್ಸಾಕ್ಟ್ಲಿ ಇದು ಮಂಡ್ಯ ಡಿಸ್ಟಿಕ್ ಅಲ್ಲಿ, ಓಕೆ, ಮಂಡ್ಯ ಡಿಸ್ಟಿಕ್ ಅಲ್ಲಿ ನಾಗಮಂಗಲ ತಾಲೂಕಲ್ಲಿ, ಓಕೆ, ಎಕ್ಸಾಕ್ಟ್ಲಿ ಇದು ಎಲ್ಲಿ ಬರುತ್ತೆ, ಎಂಟೈರ್ ಲೇಔಟ್ ನ ಕೂಡ ನಾನು ನಿಮ್ಗೆ ಯಾವ ಹೈವೇಗೆ ಹತ್ತಿರದಲ್ಲಿದೆ, ಓಕೆ, ಅದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ತರ ಕಾಣುತ್ತೆ ನೋಡಿ, ಎಲ್ಲಿ ಬರುತ್ತೆ, ಹೇಗೆ ಹುಡುಕ್ಬೇಕು ಅಂತ ಹೇಳಿ. ಪ್ರತಿ ಒಂದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಮ್ಮ ಚಾನಲ್ಗೆ ನೀವೇನಾದ್ರೂ ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ರೆ, ಇಫ್ ಯು ಆರ್ ಸಮ್ ಒನ್ ಇಂಟ್ರೆಸ್ಟೆಡ್ ಇನ್ ರಿಯಲ್ ಎಸ್ಟೇಟ್, ಗವರ್ಮೆಂಟ್ ಕಡೆಯಿಂದ ಒಂದು ಸೈಟು ಅಥವಾ ಒಂದು ಪ್ರಾಪರ್ಟಿ ತಗೋಬೇಕು, ಅರ್ಬನ್ ಡೆವಲಪ್ಮೆಂಟ್ ಆಗಲಿ, ಕರ್ನಾಟಕ ಹೌಸಿಂಗ್ ಬೋರ್ಡ್ ಕಡೆ ಆಗಲಿ, ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಜನ ನನ್ನ ಚಾನಲ್ ವ್ಯೂ ಮಾಡೋರು ವಿತೌಟ್ ಸಬ್ಸ್ಕ್ರೈಬ್ ಮಾಡದಲ್ಲೇ ಹೋಗ್ತಾ ಇದ್ದಾರೆ. ಇನ್ ಕೇಸ್ ನಿಮ್ಗೆ ರಿಯಲ್ ಎಸ್ಟೇಟ್ ಬಗ್ಗೆ ಅಥವಾ ಈ ಆಪರ್ಚುನಿಟಿ ಬಗ್ಗೆ ನಿಮ್ದು ಇಂಟ್ರೆಸ್ಟ್ ಇಲ್ಲ, ನೀವು ಬಿಟ್ಟಿದ್ರೆ ಇಟ್ಸ್ ಅ ವೆಲ್ ಅಂಡ್ ಗುಡ್. ಹಾಗಾಗಿ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ. ರೀಸೆಂಟ್ ಆಗಿ ಧಾರವಾಡ ಫೇಸ್ ಥ್ರೂ ಸತ್ತೂರಲ್ಲಿ ಹೊಸ ಲೇಔಟ್ದು ಅರ್ಜಿ ಕರೆದಿದ್ದಾರೆ. ಅದಕ್ಕೂ ಕೂಡ ಅರ್ಜಿ ಹೇಗೆ ಹಾಕಬೇಕು ಅಂತ ಎಲ್ಲ ಡೀಟೇಲ್ಸ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬೆಂಗಳೂರವ್ರಿಗೆ ಒಂದು KHB ಕಡೆಯಿಂದ ಒಂದು ಅಪಾರ್ಟ್ಮೆಂಟ್ ಡಿಮಾಂಡ್ ಸರ್ವೆ ಕರೆದಿದ್ದಾರೆ. ಅದು ಕೂಡ ನಂದು ವಿಡಿಯೋ ಸೆಕ್ಷನ್ ಅಲ್ಲಿದೆ. ಹಾಗೆ KHB ಆಕ್ಷನ್ ಕೂಡ ನಡೀತಾ ಇದೆ. ಅದು ಇವತ್ತಿಲ್ಲ, ನಾಳೆ ಲಾಸ್ಟ್ ಡೇಟ್ ಇದೆ ಅಪ್ಲೈ ಮಾಡ್ಲಿಕ್ಕೆ. ಅದು ಕೂಡ ವಿಡಿಯೋ ಇಲ್ಲಿದೆ ನೋಡಿ. ನನ್ನ ಚಾನಲ್ಗೆ ನೀವು ಬಂದಾಗ ಓನ್ಲಿ ಒಂದೇ ರಿಕ್ವೆಸ್ಟ್, ವಿಡಿಯೋ ಸೆಕ್ಷನ್ ಬಂದು ಲೇಟೆಸ್ಟ್ ವಿಡಿಯೋನ ಒಂದ್ 2-3 ವಿಡಿಯೋ ನೋಡಿ. ಕರ್ನಾಟಕದಲ್ಲಿ ಯಾವ್ಯಾವ ಆಪರ್ಚುನಿಟಿ ರೈಟ್ ನಾವು ನಡೀತಾ ಇದೆ ಪಾಸ್ಟ್ 1 ತಿಂಗಳು ಅಥವಾ 2 ತಿಂಗಳು 3 ತಿಂಗಳಿಂದ ನಿಮ್ಗೊಂದು ಫೇರ್ ಐಡಿಯಾ ಸಿಕ್ಬಿಡುತ್ತೆ. ನಿಮ್ಗೆ ಯಾವ್ದಾದ್ರು ಇಂಟ್ರೆಸ್ಟ್ ಆದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಆಮೇಲೆ ನನಗೆ ಫೋನ್ ಮಾಡಿ. ದಟ್ ಅದರಲ್ಲಿ ಏನಾದರೂ ಪಾಯಿಂಟ್ಸ್ ಮಿಸ್ ಆಗಿದ್ರೆ ನಾನು ನಿಮಗೆ ಗೈಡ್ ಮಾಡ್ತೀನಿ. ಎವ್ರಿ ಸಬ್ಸ್ಕ್ರೈಬರ್ಗೆ ನನ್ನೊಂದು ಫ್ರೀ ಕನ್ಸಲ್ಟೇಷನ್ ಇರುತ್ತೆ. ನಾನು ಅದಾದ್ಮೇಲೆ ಕೆಲವೊಂದು ಚಾರ್ಜಸ್ಗಳು ಮಾಡ್ತೀನಿ. ನನ್ನ ಚಾರ್ಜಸ್ ನಿಮ್ದೇನೋ ಡೌಟ್ಗೂ ಚಾರ್ಜಸ್ ಇರಲ್ಲ. ನಾವು ಏನಾದರೂ ಯಾವ್ದಾದ್ರು ಒಂದು ಅಪ್ಲಿಕೇಶನ್ ಕರೆದಾಗ ಅರ್ಜಿ ಹಾಕ್ಬೇಕಂದ್ರೆ ಚಾರ್ಜಸ್ ಮಾಡ್ತೀನಿ. ಆಕ್ಷನ್ ನಡಿಬೇಕಾದ್ರೆ ಪ್ರೊಸೆಸ್ ಬಗ್ಗೆ, ಡಾಕ್ಯುಮೆಂಟೇಶನ್ ಬಗ್ಗೆ, ಸೈಟ್ ಸೆಲೆಕ್ಷನ್ ಬಗ್ಗೆ, ಸೈಟ್ ತೋರಿಸೋದ್ ಬಗ್ಗೆ, ಈ ತರ ಇದ್ರೆ ಮಾತ್ರ ಚಾರ್ಜ್ ಮಾಡ್ತೀನಿ. ಎಜುಕೇಶನ್ ಅಥವಾ ನಿಮ್ದು ಏನೇ ಡೌಟ್ಗೂ ಚಾರ್ಜಸ್ ಏನು ಮಾಡಲ್ಲ. ನೀವು ಎಲ್ಲಾ ಚಾನಲ್ ಅಲ್ಲೇ ಬಂದ್ಬಿಡುತ್ತೆ, ನಿಮ್ಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನೀವೇನಾದ್ರೂ ಬೇರೆ ಡಿಸ್ಟಿಕ್ ಅಲ್ಲಿ ಯಾವ್ದಾದ್ರು ಪ್ರಾಜೆಕ್ಟ್ ಬಗ್ಗೆ ನೋಡ್ತಾ ಇದ್ರೆ, ನೀವು ಎಲ್ಲಿಂದ ನೋಡ್ತಾ ಇದ್ರೆ ವಿಡಿಯೋನ ಕಮೆಂಟ್ ಮಾಡಿ. ನಿಮ್ ತಾಲೂಕು ಎಲ್ಲಾದ್ರೂ ನೀವು ವೇಟ್ ಮಾಡ್ತಾ ಇದ್ರೆ ನಮ್ಮ ವಿಡಿಯೋ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ಕರೆಂಟ್ ನಾಗಮಂಗಲದ ಏನ್ ವಿಡಿಯೋ ಇದೆಲ್ಲ ಪೂರ್ತಿಯಾಗಿ ನೋಡಿ. ಯಾವ್ದಾದ್ರು ಪಾಯಿಂಟ್ಸ್ ನಾನು ಮಿಸ್ ಮಾಡಿದ್ರೆ ಕಮೆಂಟ್ ಮಾಡಿ. ನಾನು ಆ ಕ್ವಶನ್ ಅನ್ನ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡಿ ನಾನು ನಿಮಗೆ ಪ್ರತಿಯೊಂದು ಗೈಡ್ಲೈನ್ಸ್ ನ ಕೂಡ ಮಾಡ್ತೀನಿ. ತಡ ಮಾಡೋದು ಬೇಡ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡ್ತಾ ಇದ್ರೆ. ಕರ್ನಾಟಕ ಹೌಸಿಂಗ್ ಬೋರ್ಡ್ ವೆಬ್ಸೈಟಿಗೆ ನೀವು ಹೋದ್ರೆ, ಓಕೆ, ರಿಫ್ರೆಶ್ ಮಾಡ್ಕೊಳ್ಳಿ. ಸ್ವಲ್ಪ ಇಂಗ್ಲಿಷ್ ಅಲ್ಲಿ ಸೆಕ್ಷನ್ಗೆ ಹೋಗ್ಬಿಡ್ತೀನಿ, ಬೈಕೋಬಿಡಿ ಯಾರನ್ನು. ಇಂಗ್ಲಿಷಿಗೆ ಹೋದಾಗ ರೀಡ್ ಮೋರ್ ಅಲ್ಲಿ ಹೋದ್ರೆ ಫಸ್ಟ್ ಬರೋದೇ ಅದನ್ನೇ, ಪ್ರಾವಿಷನ್ ಎಲಿಜಿಬಲ್ ಅಂಡ್ ಇನ್ಎಲಿಜಿಬಲ್ ಅಪ್ಲಿಕೆಂಟ್ ಲೀಸ್ಟ್ ಆಫ್ ಹಾಳಲು ಇರುಬನಹಳ್ಳಿ ತಾಲೂಕು, ನೆಲಮಂಗಲ ತಾಲೂಕು, ಮಂಡ್ಯ ಡಿಸ್ಟಿಕ್ ಅಂತ ಕೊಟ್ಟಿದ್ದಾರೆ. ಅದ್ರ ಕೆಳಗಡೆ ಕೂಡ ಒಂದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ನಾವು ಫಸ್ಟ್ ನೋಟಿಫಿಕೇಶನ್ ಅನ್ನ ಓದ್ಕೊಂಡ್ಬಿಡೋಣ. ಓಕೆ, ನಂದು ಲೊಕೇಶನ್ ರಿವ್ಯೂ ಕೊನೆಯಲ್ಲಿರುತ್ತೆ. ನೀವೇನಾದ್ರೂ ಲೊಕೇಶನ್ಗೋಸ್ಕರ ವೇಟ್ ಮಾಡ್ತಿದ್ರೆ ವೇಟ್ ಮಾಡಿ. ಹಾಗೆ ಈ ಲೊಕೇಶನ್ದು ಪಿನ್ ಪಾಯಿಂಟ್ ಇದ್ರದ್ದು ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಆದ್ರೆ ಹೋದ್ರೆ ನೀವು ಬೇಸಿಕ್ ಆಗಿ ನಂದೊಂದು ಪರ್ಸನಲ್ ಒಂದು ಚಾನಲ್ ಇದೆ. ನೀವು Q&A ಕೂಡ ಈ ಚಾನಲ್ ನಾನು ಜಾಸ್ತಿ ಮಾಡೋದು. ಯಾಕಂದ್ರೆ ಈ ಚಾನಲ್ ಅಲ್ಲಿ ತುಂಬಾ ವಿಡಿಯೋಸ್ ಹಾಕ್ತಾ ಹೋದ್ರೆ ಹೊಸಬರಿಗೆ ತುಂಬಾ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಎನಿ ಕ್ಯೂವಿಯು ಫ್ಯೂಚರ್ ಅಲ್ಲಿ ನಾನು ನಂದು ಪರ್ಸನಲ್ ಚಾನಲ್ ಮಾಡ್ತಾ ಇರ್ತೀನಿ. ಅದನ್ನ ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. ನಮ್ಮ ವಾಟ್ಸ್ಆಪ್ ಗ್ರೂಪ್ ಇದೆ, ಜಾಯ್ನ್ ಆಗಿ. ಇಫ್ ಯು ಆರ್ ಪರ್ಸನಲಿ ನಾನು ಯಾರು ಏನ್ ಮಾಡ್ತಾ ಇದ್ದೀನಿ,
ಯು ಆರ್ ವೆರಿ ಕ್ಯೂರಿಯಸ್ ಟು ಅಂಡರ್ಸ್ಟ್ಯಾಂಡ್ ಹೂಸ್ ದಿಸ್ ಫೆಲೋ ಅಂತ, ಯಾಕೆ ಇಷ್ಟೊಂದು ಫ್ರೀಯಾಗಿ ಎಲ್ಲ ನಾಲೆಡ್ಜ್ ಕೊಡ್ತಾ ಇದ್ದಾರೆ. ಐ ಥಿಂಕ್ ಆ ಥರ ಏನಾದರೂ ನನ್ನ ಮೇಲೆ ಒಂದು ಸಣ್ಣದಾಗಿ ಪ್ರೀತಿ ಇದ್ದರೆ ನನ್ನ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ. ಫ್ಯೂಚರಲ್ಲಿ ನಾನು ಇನ್ಸ್ಟಾಗ್ರಾಮ್ ಮತ್ತು ನನ್ನ ಪರ್ಸ್ನಲ್ ಯೂಟ್ಯೂಬ್ ಚಾನಲ್ ಗ್ರೋ ಮಾಡಬೇಕಂತ ಆಸೆ ಇದೆ. ಸೊ ಹಾಗಾಗಿ ಪ್ಲೀಸ್ ರಿಕ್ವೆಸ್ಟ್ ಜಾಯ್ನ್ ಆಗಿ, ದಟ್ ವುಡ್ ಬಿ ಗ್ರೇಟ್. ಸೊ ಈ ಅರ್ಜಿಯನ್ನು ನೋಡಿದ್ರೆ ನೀವು ಡೌನ್ಲೋಡ್ ಮಾಡಿ, ನೀವು ತುಂಬ ಫ್ರೀ ಇದ್ದರೆ ಎಲ್ಲ ಓದ್ಕೊಳ್ಳಿ. ಬಟ್ 2 ನಿಮಿಷದಲ್ಲಿ ಓದ್ಬಿಡ್ತೀನಿ. ಇದು ಮಂಡ್ಯ ಡಿಸ್ಟ್ರಿಕ್ಟ್, ನಾಗಮಂಗಲ ತಾಲೂಕು, ಬೆಳ್ಳೂರು ಹೋಬಳಿ, ಹಾಲಳು, ಇರಬನಹಳ್ಳಿಯಲ್ಲಿ ಕರೆದಿರುವಂಥ ಬಡಾವಣೆ. ಇದು ಹಂಚಿಕೆ ಕರೆದಿದ್ದು 2016. ಇಟ್ಸ್ ಬೀನ್ ಲೈಕ್ 9 years ಬ್ಯಾಕು ಅದಾಗಿತ್ತು. ಬಟ್ ಈಗೆಲ್ಲ ಲೇಔಟ್ ರೆಡಿ ಆಗಿದೆ. ಅರ್ಹ ಮತ್ತು ಅನರ್ಹ ಅರ್ಜಿಯ ತಾತ್ಕಾಲಿಕ ಪಟ್ಟಿಯನ್ನು ಹಾಕಿದ್ದಾರೆ. ಇವತ್ತು 25ನೇ ತಾರೀಕು ಬೆಳಗ್ಗೆ ಸಾಟರ್ಡೆ ವಿಡಿಯೋ ಮಾಡ್ತಾ ಇದ್ದೀನಿ. 20ನೇ ತಾರೀಕು ಆಲ್ರೆಡಿ ಡಿಸ್ಪ್ಯಾಚ್ ಆಗಿದೆ. ನಾನು ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೆ. ನೀವೇನಾದರೂ ಆಕ್ಷೇಪಣೆ ಸಲ್ಲಿಸಲು ಕೊನೆಯ ದಿನಾಂಕ. ಆಕ್ಷೇಪಣೆ ಅಂದರೆ ಈಗ ಅಲ್ಲಿ ಎಲಿಜಿಬಲ್ ಲಿಸ್ಟಲ್ಲಿ ಏನು ನೇಮು ಮತ್ತು ಕಮೆಂಟ್ಸ್ ಬಂದಿದೆಯಲ್ಲ, ಅಲ್ಲೇನಾದರೂ ನಿಮಗೆ ಆಕ್ಷೇಪಣೆ ಇದ್ದರೆ ನೀವು ಅದನ್ನು ಹೋಗಿ ಸಲ್ಲಿಸ್ಬೋದು. ಅಂದರೆ ಕೆಲವೊಂದು ರೀಸನ್ನಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಹಾಕಿರ್ತೀರ, ಇರಲ್ಲ ಅಂತ ಇರುತ್ತೆ, ದುಡ್ಡು ಕಟ್ಟಿರ್ತಾರೆ, ದುಡ್ಡು ಬಂದಿಲ್ಲ ಅಂತ ಇರುತ್ತೆ, ಏನೇನು ರೀಸನ್ ಇರುತ್ತೆ, ಆ ರೀಸನ್ ಕೂಡ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಫೈನಲ್ ಲೀಸ್ಟ್ ಬರೋದು 4ನೇ ತಾರೀಕು 3ನೇ ತಿಂಗಳು. ಅಂದರೆ ನಾವೀಗ ಜಾನ್ ಎಂಡಲ್ಲಿ ಇದ್ದೀವಿ, ಮಾರ್ಚಲ್ಲಿ. ನಿಮಗೆ ಅಪ್ರಾಕ್ಸಿಮೇಟ್ಲಿ 1 ತಿಂಗಳು ಟೈಮ್ ಇದೆ ಆಕ್ಷೇಪಣೆ ಸಲ್ಲಿಸಲು, ಅದಕ್ಕೆ ರೆಲೆವೆಂಟ್ ಡಾಕ್ಯುಮೆಂಟ್ ಎಲ್ಲ ಕೊಡಲಿಕ್ಕೆ. ಸೊ ಅದಾದ 1 ತಿಂಗಳಿಗೆ ಲಾಟ್ರಿ ಮಾಡ್ತಾರೆ, ಫೈನಲ್ ಲೀಸ್ಟ್ ಅನ್ನು ಹಾಕ್ತಾರೆ. ಫೈನಲ್ ಲೀಸ್ಟ್ ಆದ್ಮೇಲೆ ತಿಂಗಳು ಅಥವಾ 2 ತಿಂಗಳಲ್ಲಿ, ಇವತ್ತು ಡೇಟ್ ಅನೌನ್ಸ್ ಮಾಡಿಲ್ಲ, ಲಾಟ್ರಿ ಆಗ್ಬಿಡುತ್ತೆ. ಅಂದ್ರೆ ಈ ಎಂಟೈರ್ ಪ್ರೊಸೆಸ್ ಆಗ್ಲಿಕ್ಕೆ ಒಂದು 3 to 4 months ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಇದು ಪ್ರವರ್ಗು SC/ST ಡಿಫೆನ್ಸ್ ಪ್ರಕಾರನೇ ಹಾಕಿದ್ರು. KG ವೆಬ್ಸೈಟ್ ಅಲ್ಲಿ ಮೋರ್ ಅಂತ ಹಾಕಿ. ಸೊ ಇನ್ನೂ ಏನು ಹೆಚ್ಚಿನ ಮಾಹಿತಿ ಬೇಕಂದ್ರೆ ಕೆಲವೊಂದು ನಂಬರ್ಸ್ ಎಲ್ಲ ಕೊಟ್ಟಿದ್ದಾರೆ, ಅವ್ರಿಗೆ ನೀವು ಕಾಲ್ ಕೂಡ ಮಾಡಿ ಕೇಳ್ಬೋದು. ಅವ್ರಿಗೆ ಕಾಲ್ ಮಾಡೋಕ್ಕಿಂತ ಮೊದಲು ಈ ವಿಡಿಯೋದಲ್ಲಿ ಎಲ್ಲ ಡೀಟೇಲ್ಸ್ ತಿಳ್ಕೊಂಡ್ಬಿಟ್ಟು ನಾನು ಏನಾದರೂ ಕವರ್ ಮಾಡಿಲ್ಲ ಅಂದ್ರೆ ಕಮೆಂಟ್ ಮಾಡಿ. ನಾನು ಆ ಕಮೆಂಟ್ಗೆ ವಿತಿನ್ ಅ ಡೇಲಿ ಆನ್ಸರ್ ಮಾಡಲಿಲ್ಲ ಅಂದ್ರೆ ಕಸ್ಟಮರ್ ಕೇರ್ KHB ಕಾಲ್ ಮಾಡಿ, ಬಿಕಾಸ್ ಎಲ್ಲ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿದೆ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಲೀಸ್ಟ್ ಹಾಕಿದರೆ ನೋಡೋಣ ಬನ್ನಿ. ಸೊ ಲೀಸ್ಟ್ ಎಲ್ಲ ಓದಕ್ಕೆ ಹೋಗಲ್ಲ, ಸ್ವಲ್ಪ ಬೇಸಿಕ್ ಹೇಳ್ಬಿಟ್ಟು ಎಲ್ಲೆಲ್ಲಿ ರಿಮಾರ್ಕ್ ಇದೆಯಲ್ಲ ಅದನ್ನ ಮಾತ್ರ ಹೇಳ್ತೀನಿ. ಸೊ ಈ ತರ ಲೀಸ್ಟ್ ಇರುತ್ತೆ. ಇದೆಲ್ಲ ಮ್ಯಾನ್ಯುವಲ್ ಅಪ್ಲೋಡ್ ಮಾಡಿರೋದು. ಇದು 2016 ಆನ್ಲೈನ್ ಇರಲ್ಲ. ಸೊ ಹಾಗಾಗಿ ಅಪ್ಲಿಕೇಶನ್ ನಂಬರ್ ಅನ್ನ ಇಲ್ಲಿ ಹಾಕಿದ್ದಾರೆ. ಮೋರ್ ದ್ಯಾನ್ ಅಪ್ರಾಕ್ಸಿಮೇಟ್ಲಿ ಹೇಳ್ಬೇಕಂದ್ರೆ 2,500 ಅರ್ಜಿ ಇಲ್ಲಿಗೆ ಬಿದ್ದಿದೆ, ಕಾಂಬಿನೇಷನ್ ಆಫ್ ಎಲ್ಲ. ಸೊ ಅಂದ್ರೆ EWS, LIG, MIG, HIG ಎಲ್ಲ ಸೇರ್ಬಿಟ್ಟು ಅಷ್ಟೊಂದು ಅಪ್ಲಿಕೇಶನ್ ಬಿದ್ದಿದೆ. ಈ ಡೀಟೇಲ್ ಅಲ್ಲಿ ಇನ್ ಕೇಸ್ ನೀವೇನಾದ್ರೂ ದಾಸ ಫಾರ್ ಎಕ್ಸಾಂಪಲ್ ಅನ್ಕೊಳ್ಳಿ, ದಾಸಪ್ಪ ಆಗಿದ್ರೆ ರಿಜಿಸ್ಟರ್ ನಂಬರ್ ಎಲ್ಲ ಕರೆಕ್ಟ್ ಆಗಿದೆ, ಪೇಮೆಂಟ್ ರಿಸೀವ್ ಆಗಿದೆ ಅಂತ ಮೆನ್ಷನ್ ಮಾಡಿದ್ದಾರೆ. ನೀವು ಯಾವುದೇ ತರದ ತಲೆ ಕೆಡಿಸ್ಕೊಂಡು ಹೋಗ್ಬೇಡ. ಇದೇ ನೇಮು ಎಲಿಜಿಬಿಲಿ ಲಿಸ್ಟಿಗೆ ಹೋಗುತ್ತೆ. ಲಾಟ್ರಿಯಲ್ಲಿ ಬಂದ್ರೆ ಇದೇ ನೀವು ಲಾಟ್ರಿ ಲಿಸ್ಟ್ ಅಲ್ಲಿ ಬಂದ್ರೆ ನಿಮ್ಗೆ ಸೈಟ್ ಸಿಕ್ಕಂಗೆ ಅಂತ ಅರ್ಥ. ಸೊ ಯಾವುದೇ ತರದ ನಿಮಗೆ ರಿಮಾರ್ಕ್ ಇಲ್ಲ. ನಾವು ಹಾಗೆ ಕೆಳಗಡೆ ಹೋಗ್ತಾ ಇದ್ರೆ ಕೆಲವೊಂದು ಓದ್ಬಿಡ್ತೀವಿ ನೋಡಿ. ಜಸ್ಟ್ ಬೇರ್ ವಿತ್ ಮೀ, ಇದೊಂದು ಸ್ವಲ್ಪ ಒಂದೊಂದು ನಿಮಿಷ ಲೇಟ್ ಆಗುತ್ತೆ. ಸೊ ಎಲ್ಲಿ ರಿಮಾರ್ಕ್ ಇದೆ ನಾನು ಅದನ್ನು ಹುಡುಕ್ತಾ ಇದ್ದೀನಿ ಅಷ್ಟೇನೆ. ಸೊ ರಿಮಾರ್ಕ್ ಬಂದ್ಬಿಟ್ಟು ನೋಡಿ, ಕೆಲವೊಂದು ಸೈಟ್ಗೆ 10,000 ಕೊಟ್ಟು ಹಾಕಿರೋರು ಇದ್ದಾರೆ. ಮೋಸ್ಟ್ಲಿ 3,000 EWS ಅನ್ಕೊಂತೀನಿ. 10,000 ಕೊಟ್ಟಿದ್ದಾರೆ. ಅದು LIG, MIG, HIG ಈ ತರ ಇರುತ್ತೆ ಕ್ಯಾಟಗರಿ ವೈಸ್. 15,000 ಕೊಟ್ಟಿರೋರು ಇದ್ದಾರೆ. ಮೋಸ್ಟ್ಲಿ ಇದು MIG ಅನ್ಕೊಂತೀನಿ. ಓಕೆ, ಈಗ ಇಲ್ಲಿ ಬಂತು ಕಮೆಂಟ್ಸ್, ಇಲ್ಲಿ ಬಂತು. ಯಸ್, ದಿಸ್ ಇಸ್ ವಿ ಆರ್ ಎಟ್ ರೈಟ್ ಸ್ಟೇಜ್. ಕೆಲವೊಬ್ರು 15,000 ಕೊಟ್ಟು ಕೂಡ ಹಾಕಿದ್ದಾರೆ. ಅದು ಮೋಸ್ಟ್ಲಿ LIG, MIG, HIG ಅಂತ ಕ್ಯಾಟಗರಿ ಇರುತ್ತೆ. ಸೊ ಇಲ್ಲಿವರೆಗೂ ಯಾವುದೇ ತೊಂದರೆ ಇಲ್ಲ. ಅಂದ್ರೆ ಒಂದು 2,800 ಅಪ್ಲಿಕೇಶನ್ ಬ್ಯೂಟಿಫುಲ್ ಆಗಿ ಯಾವುದೇ ತರ ತಪ್ಪಿಲ್ಲದೇ ಹಾಕಿದ್ದಾರೆ. ಸೊ ದಟ್ ಈಸ್ ಅಕ್ಸೆಪ್ಟೆಡ್. ಸೊ ಅದು ಬಿಟ್ರೆ ಕೆಳಗಡೆ ಬಂದ್ರೆ ಇಲ್ಲಿಂದ ಪ್ರಾವಿಷನ್ ಇನ್ಎಲಿಜಿಬಲ್ ಅಪ್ಲಿಕೆಂಟ್ ಲೀಸ್ಟ್ ಆಫ್ ಅಗೈನ್ ವಿತ್ ರಿಮಾರ್ಕ್ಸ್. ಈಗ ಇಲ್ಲಿ ನೋಡಿ, ಒಂದು ಅಪ್ಲಿಕೇಶನ್ ನಂಬರು ಪುಟ್ಸಿದ್ದಮ್ಮ ಅಂತೇಳಿ 5,000 ಅಮೌಂಟ್ ಕೊಟ್ಟಿದ್ದಾರೆ. ಏನು ತೊಂದರೆ, ರಿಮಾರ್ಕ್ ಅಲ್ಲಿ ಅರ್ಜಿದಾರರ ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಿರುವುದಿಲ್ಲ. ಮೋಸ್ಟ್ಲಿ ಅವರು EWS ಹಾಕಿರ್ತಾರೆ, ವಿತೌಟ್ ಇನ್ಕಮ್ ಸರ್ಟಿಫಿಕೇಟ್ ಹಾಕಿರ್ತಾರೆ. ಮೋಸ್ಟ್ಲಿ ಇನ್ಕಮ್ ಸರ್ಟಿಫಿಕೇಟ್ ಇಲ್ದೇನೆ ಹಾಕಿರ್ತಾರೆ, ಮೈಟ್ ಬಿ ಒನ್ ರೀಸನ್. ಇಲ್ಲ ಇನ್ಕಮ್ ಸರ್ಟಿಫಿಕೇಟ್ ಇದ್ದು ಕೂಡ ಹಾಕಿರ್ತಾರೆ, ಮೋಸ್ಟ್ಲಿ ಇಲ್ಲಿ ಏನಾದರೂ ಮಿಸ್ ಆಗಿದೆ ಅನ್ನೋದು ರೀಸನ್. ನೀವೇನ್ ಮಾಡ್ಬೇಕು ಅಂದ್ರೆ, ಈಗ ನಿಮ್ದು ಆ ಟೈಮಲ್ಲಿ ಇರುವಂತ ಇನ್ಕಮ್ ಸರ್ಟಿಫಿಕೇಟ್ ಏನಿದೆಯಲ್ಲ ಅದನ್ನ ತಗೊಂಡ್ಬಿಟ್ಟು ಒಂದು ಅರ್ಜಿ ಕಾಪಿನ ಬರೆದು, ಈ ತರ ನಾನು ಎಲಿಜಿಬಲ್ ಲಿಸ್ಟ್ ಅಲ್ಲಿ ಬಂದಿದೆ, ಈ ತರ ಮಿಸ್ಸಿಂಗ್ ಇದೆ, ನಾನು ನಿಮಗೆ ಈಗ ಕೊಡ್ತಾ ಇದ್ದೀನಿ ಅಂತ ಹಾಕಿದ್ರೆ ಇದನ್ನ ಅವರು ಇಸ್ಕೊಂಡ್ಬಿಟ್ಟು ನಿಮ್ನ ಕರೆಕ್ಟಾಗಿ ಮೂವ್ ಮಾಡ್ಬಿಡ್ತಾರೆ. ಸೊ ಅರ್ಜಿದಾರರ ಅವಧಿ ಮೀರಿದ ಆದಾಯ ಪ್ರಮಾಣ ಪತ್ರ. ಎಸ್, ಇಲ್ಲಿ ಒಬ್ರು EWS ಹಾಕಿದ್ದಾರೆ. EWS ಲಿಮಿಟ್ ಅವಾಗ ಎಷ್ಟಿದೆ ಗೊತ್ತಿಲ್ಲ, 50,000, 1,00,000, 1,20,000 ಎಷ್ಟೇ ಇರುತ್ತೆ. ಬಟ್ ಅವ್ರ ಇನ್ಕಮ್ ಸರ್ಟಿಫಿಕೇಟ್ ಮೋರ್ ದ್ಯಾನ್ ರಿಕ್ವೈರ್ಮೆಂಟ್ ಇರೋದ್ರಿಂದ ಇದನ್ನ ಕ್ಯಾನ್ಸಲ್ ಮಾಡಿದೆ. ಬೈ ಡಿಫಾಲ್ಟ್ ಆಗಿ ಇದು ಅರ್ಜಿ ಕ್ಯಾನ್ಸಲ್ ಆಗುತ್ತೆ, ಬಿಕಾಸ್ EWS ಇರೋದ್ರಿಂದ. EWS ಅಲ್ಲಿ ವಿತೌಟ್ ಇನ್ಕಮ್ ಸರ್ಟಿಫಿಕೇಟ್ ಕನ್ಸಿಡರ್ ಮಾಡಕ್ಕೆ ಬರಲ್ಲ. ಸೊ ಅದರ್ಸ್ ಕೆಟಗರಿಯಲ್ಲಿ ನೋಡಿ, ಸಂಖ್ಯೆ 4 ರಿಂದ 33 ರವರೆಗೂ ಅರ್ಜಿದಾರ ಆದಾಯ ಪ್ರಮಾಣ ಪತ್ರ ಸಲ್ಲಿಸಿರುವುದಿಲ್ಲ.
ಸೊ ಈ ಕೆಲವೊಂದುಗಳು ಆಧಾರ ಪ್ರಮಾಣ ಪತ್ರ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವೆಲ್ಲನೂ ಕೂಡ ಹೋಗಿ ಕೊಡ್ಲೇಬೇಕು. ಇನ್ ಕೇಸ್ ನೀವು ಲಾಟ್ರಿಯಲ್ಲಿ ಫೈನಲ್ ಲಿಸ್ಟ್ ಅಲ್ಲಿ ಬರ್ಬೇಕು. ನಾಗರಾಜು, ಅಬ್ದುಲ್ಲು, ಮಾಯಮ್ಮ, ಜಯಲಕ್ಷ್ಮಮ್ಮ, ಸುಜಾತ, ಪರಿಗೌಡರು, ಈ ತರ. ಓಕೆ, ಸೊ ಅದು ಬಿಟ್ರೆ ನೆಕ್ಸ್ಟ್ ಅರ್ಜಿದಾರ ಆದಾಯ ಮಿತಿಗಿಂತ ಹೆಚ್ಚಿನ ಆದಾಯ ಪ್ರಮಾಣ ಸಲ್ಲಿಸುತ್ತೆ. ಓಕೆ, ನಿಮ್ ಇನ್ಕಮ್ ಸರ್ಟಿಫಿಕೇಟ್ ಇದೆ ಬಟ್ ಆದಾಯ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ನಿಮ್ದು ಬೈ ಡಿಫಾಲ್ಟ್ ಕ್ಯಾನ್ಸಲ್ ಆಗಿರುತ್ತೆ. ಇನ್ನೂ ಏನಾದ್ರು ಡೌಟ್ ಇದೆ ಕೇಳ್ಕೊಳ್ಳಿ. ಸೊ ಇಲ್ಲಿ ಅರ್ಜಿದಾರ ಪ್ರಮಾಣ ಪತ್ರ ಕುಟುಂಬ ಇತರ ಸದಸ್ಯ ಜಾತಿ ಪ್ರಮಾಣ ಪತ್ರ ಸಲ್ಲಿಸಿರುತ್ತಾರೆ. ನೋಡಿ, ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ SC ST ಕನ್ಸಿಡರ್ ಮಾಡಿ ನೀವು ಹಾಕಿರ್ತೀರಾ. ಬಟ್ ಇಲ್ಲಿ ಏನಂದ್ರೆ ಆದಾಯ ಮತ್ತೆ ಜಾತಿ ಮತ್ತೆ ಆದಾಯ ಪ್ರಮಾಣ ಪತ್ರ ಬದಲು ಕುಟುಂಬದ ಇತರ ನಿಮ್ದು ಅಪ್ಲಿಕೇಶನ್ ಹಾಕಬೇಕು. ಅಂದ್ರೆ ಗೋವಿಂದ ಗೌಡ್ರದ್ದು ಅಪ್ಲಿಕೇಶನ್ ಹಾಕಿರ್ತೀರಾ ನೀವು, ಬಟ್ ಅಲ್ಲಿ ಆದಾಯ ಮತ್ತೆ ಜಾತಿ ಪ್ರಮಾಣ ಪತ್ರ ಬೇರೆ ಯಾರ್ದೋ ಇರುತ್ತೆ. ಆತರ ಇಲ್ಲೇನೋ ಮಿಸ್ಟೇಕ್ ಆಗಿದೆ, ಅದ್ರ ಮೇಲೆ ಗಮನ ಇರಲಿ. ಸೊ ಆರಂಭಿಕ ಠೇವಣಿ ಮತ್ತೆ ಓಕೆ, ಇಲ್ಲಿ ನೋಡಿ ನಲ್ ಅಂತ ಎಲ್ಲೆಲ್ಲಿ ಬಂದಿದೆಯಲ್ಲ, ನೀವು ಕಟ್ಟಿರೋ ಅಮೌಂಟ್ ಅವರಿಗೆ ತಲುಪಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವೇನ್ ಮಾಡ್ಬೇಕು ಅಂದ್ರೆ ಯಾವ ಟೈಮಲ್ಲಿ ಪೇಮೆಂಟ್ ಮಾಡಿದ್ದೀರಾ, ಯಾವ ಬೇಕಲ್ಲಿ ಪೇಮೆಂಟ್ ಮಾಡಿದ್ದೀರಾ, ನಿಮ್ದು ಏನಾದ್ರು ರಿಸಿಪ್ಟ್ ಡಾಕ್ಯುಮೆಂಟ್ಸ್ ಏನಾದ್ರು ಇದ್ರೆ ಸರ್ಟನ್ಲಿ ನೀವು ಅರ್ಜಿ ಹಾಕಿದ್ದೀರಾ ಅಂದ್ರೆ ಎಲ್ಲಾದ್ರೂ ಒಂದು ಟ್ರೆಜರಿಯಲ್ಲಿ ಇಟ್ಟಿರ್ತೀರಾ, ಅದನ್ನ ಹುಡುಕ್ಬಿಟ್ಟು ಅದ್ರದ್ದು ಪ್ರೂಫ್ ಅವ್ರಿಗೆ ಕೊಟ್ರೆ ಅವ್ರ ಅಮೌಂಟ್ ರಿಸೀವ್ ಮಾಡಿದ್ದು ರೀಕನ್ಫರ್ಮ್ ಆಗಿಬಿಟ್ಟು ನಿಮಗೆ ಕನ್ಸಿಡರ್ ಮಾಡ್ತಾರೆ. ನೀವು ಇನ್ ಕೇಸ್ ಅರ್ಜಿ ಹಾಕಿದ್ರೆ ದುಡ್ಡೇ ಕಟ್ಟಿಲ್ಲ ಅಂದ್ರೆ ನಿಮ್ಗೆ ಯಾರಿಗೂ ನೆಕ್ಸ್ಟ್ ಫೈನಲ್ ಎಲಿಜಿಬಲ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಬರೋದಿಲ್ಲ. ಅದೊಂದು ಗಮನದಲ್ಲಿರಲಿ. ಸೊ ಅದು ಬಿಟ್ರೆ ಮೋಸ್ಟ್ ಆಫ್ ದ ಬೇಸಿಕ್ಸ್ ಎಲ್ಲ ಅದೇ ಇದೆ. ಇಲ್ಲಿ ನೋಡಿ, ಆರಂಭಿಕ ಠೇವಣಿ ನಲ್ಲೆಲ್ಲ ಬಂದಿರೋದೆಲ್ಲ ಅದೇ ಇದೆ. ಓಕೆ, ಅದರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. ಆರಂಭಿಕ ಠೇವಣಿ ಮೊತ್ತವು ಮಂಡಳಿಗೆ ಜಮಾ ಆಗಿರುವುದಿಲ್ಲ, ಮಂಡಳಿಗೆ ಜಮಾ ಆಗಿರುವುದಿಲ್ಲ, ಮಂಡಳಿಗೆ ಜಮಾ ಆಗಿರುವುದಿಲ್ಲ, ಮಂಡಳಿಗೆ ಜಮಾ ಆಗಿರುವುದಿಲ್ಲ. ಸೊ ಇದೇ ತರ ತುಂಬಾ ಎಲ್ಲೆಲ್ಲಿ ನಲ್ಲಿದೆಯಲ್ಲ ಅದೆಲ್ಲ ಇದೆ. ಅವರೇನೆ ಹತ್ತತ್ರ 1,000 ಜನ ಇದ್ದಾರೆ. ಸೊ ನೀವು ಮ್ಯಾನ್ಯುವಲಿ ಹೆಂಗ್ ತುಂಬಿದ್ರ, ಎಲ್ಲಿ ಅಪ್ಲಿಕೇಶನ್ ಹಾಕಿದ್ರ ಅಂದ್ರೆ ಐ ಆಮ್ ನಾಟ್ ಶೋರ್. ಬಟ್ ತುಂಬಾ ಹಳೆದು 9 ವರ್ಷದ ಹಿಂದೆ ಅಂತ ಟ್ರ್ಯಾಕ್ ಮಾಡೋದು ತುಂಬಾ ಕಷ್ಟ. ಬಟ್ ಹಾಗಾಗಿ ಡಿಪಾರ್ಟ್ಮೆಂಟ್ ಅವರು 1 ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಓಕೆ, ನಾನು ಕೊನೆಯ ಪೇಜ್ಗೆ ಹೋಗ್ಬಿಡ್ತೀನಿ ಡೈರೆಕ್ಟ್ ಆಗಿ. ಓಕೆ, ಜಸ್ಟ್ ಕನ್ಕ್ಲೂಡ್ ಮಾಡ್ಲಿಕ್ಕೆ. ಇಲ್ಲ, ಆರಂಭ ಟಿಕೆಟ್ ಠೇವಣಿ ಮೊತ್ತ ಜಮಾ ಆಗಿರೋದಿಲ್ಲ. ಎಸ್, ಸೊ ಇಷ್ಟೊಂದು ಡೀಟೇಲ್ಸ್ ಎಲ್ಲ ಇದೆ. ಸೊ ಹಾಗಾಗಿ ಮೋಸ್ಟ್ ಆಫ್ ದ ಆರಂಭಿಕ ಠೇವಣಿ ಜಮಾ ಆಗಿಲ್ಲ ಅನ್ನೋದೇ ಹತ್ತತ್ರ 2,500 ಇದೆ. ಓಕೆ, 2,000, 5,000 ಅಪ್ಲಿಕೇಶನ್ ಬಿದ್ದಂಗಿದೆ. ಓಕೆ, ಅದರಲ್ಲಿ ಹಾಫ್ ದ ಪೀಪಲ್ ಪೇಮೆಂಟ್ ಮಾಡಿಲ್ಲ, ಹಾಫ್ ದ ಪೀಪಲ್ ಪೇಮೆಂಟ್ ಮಾಡಿದ್ದಾರೆ ಅಂತೆಲ್ಲ ಡೀಟೇಲ್ಸ್ ಇದೆ. ನೀವೆಲ್ಲರೂ ಕೂಡ ನಿಮ್ಮ ಅರ್ಜಿ ಹಾಕಿದಂತ ಟೈಮಲ್ಲಿ ಇರುವಂತಹ ಡೀಟೇಲ್ಸ್ ತಗೊಂಡು ನೀವು ಕಚೇರಿಗೆ ವಿಸಿಟ್ ಮಾಡಲೇಬೇಕು. ವಿಸಿಟ್ ಮಾಡಿ ಓಕೆ, ನೀವೆಲ್ಲ ಇದನ್ನ ಮಾಡ್ಕೋಬೇಕು. ಇನ್ ಕೇಸ್ ನೀವೇನಾದ್ರೂ ಇದಕ್ಕೆ ಅಪ್ಲೈ ಮಾಡಿ ನಿಮ್ಮ ಹೆಸರು ಬಂದಿದ್ರೆ ಮುಂದಿನ ಪ್ರೊಸೆಸ್ ಎಲ್ಲ ಸಿಂಪಲ್ ಆಗಿರುತ್ತೆ. ಒಂದು ಇನ್ಎಲಿಜಿಬಲ್ ಇಂದ ಎಲಿಜಿಬಲ್ ಲೀಸ್ಟ್ ಬರುತ್ತೆ, ಎಲಿಜಿಬಲ್ ಇಂದ ಫೈನಲ್ ಲಾಟ್ರಿ ಲೀಸ್ಟ್ ಹೋಗುತ್ತೆ. ವಿತಿನ್ 3 to 4 months ಅಲ್ಲಿ ಲಾಟ್ರಿ ಆಗುತ್ತೆ. ಲಾಟ್ರಿ ಆದ್ಮೇಲೆ ನಿಮ್ಗೆ ಮನೆಗೆ ಅಲಾಟ್ಮೆಂಟ್ ಲೆಟರ್ ಎಲ್ಲ ಬರುತ್ತೆ. ಈ ಓವರ್ ದ ಪ್ರೊಸೆಸ್ ಅಲ್ಲಿ ನಿಮ್ಗೇನಾದ್ರೂ ನನ್ನ ಕಡೆಯಿಂದ ಹೆಲ್ಪ್ ಬೇಕಂದ್ರೆ ನೀವು ನನಗೆ ಮೆಸೇಜ್ ಮಾಡಿ, ಕಾಲ್ ಮಾಡಬೇಡಿ. ನಾನು ನಿಮ್ಗೆ ಏನಾದರೂ ಅಂದ್ರೆ ಎನಿಥಿಂಗ್ ಯಾವಾಗ ಬರುತ್ತೆ, ಹೆಂಗ್ ಬರುತ್ತೆ, ಲೋನ್ ಹೆಂಗೆ, ರಿಜಿಸ್ಟ್ರೇಷನ್ ಹೆಂಗೆ, ಪೇಪರ್ ವರ್ಕ್ ಹೆಂಗೆ, ನಾನು ಫೋನ್ ಕನ್ಸಲ್ಟೇಷನ್ ನಮ್ಮ ಹತ್ರ ಇದೆ. ಸೊ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಇನ್ ಕೇಸ್ ನೀವೇನಾದ್ರೂ ಅಲ್ಲಿ ನೋಡ್ತಾ ಇದ್ರೆ ನೀವು ನನಗೆ ಡ್ರಾಪ್ ಮಾಡಿ, ಸರ್ ನಾನು ಅಪ್ಲೈ ಮಾಡಿದ್ದೀನಿ, ನನ್ನ ಹೆಸರಿದೆ ಅಂತ. ಅದಕ್ಕಿಂತ ಮೊದಲು ನೀವು ವಿಡಿಯೋ ನೋಡಿದ್ಮೇಲೆ ನಿಮ್ಮ ನೆಟ್ವರ್ಕ್ ಅಲ್ಲಿ ಯಾರಾದರೂ ಮಂಡ್ಯ ಡಿಸ್ಟಿಕ್, ನಾಗಮಂಗಲ ಅಥವಾ ಮಂಡ್ಯ ಡಿಸ್ಟಿಕ್, ಇರಬನಹಳ್ಳಿ, ಆ ಹಿಂದೆ ಮುಂದೆ ಪ್ರದೇಶಗಳು, ಕುಣಿಗಲ್ಲು, ತುಮಕೂರು, ನಾನೆಲ್ಲ ತೋರಿಸ್ತೀನಿ. ಅಲ್ಲಿಯವರು ಏನಾದರೂ ಇದ್ರೆ ಇದನ್ನ ಸುಮ್ಮನೆ ಅವ್ರಿಗೆ ಶೇರ್ ಮಾಡಿ. ಯಾಕೆಂದ್ರೆ ತುಂಬಾ ಹಳೇದಾಗಿರೋದ್ರಿಂದ ಎಷ್ಟೋ ಜನ ಅಪ್ಲೈ ಮಾಡಿದವ್ರಿಗೆ ಗೊತ್ತೇ ಇರಲ್ಲ. ನಿಮ್ಮ ನೆಟ್ವರ್ಕ್ ಅಲ್ಲಿ ನೀವು ಮಂಡ್ಯ, ಹಾಸನ್, ತುಮಕೂರು ಈ ಬಟಾಲಿಯನ್ ಏನಾದ್ರು ನಿಮ್ದು ಗ್ಯಾಂಗು ಅಥವಾ ನಿಮ್ಮ ಗ್ರೂಪು ಇಲ್ಲ ನಿಮ್ದು ಫೇಸ್ಬುಕ್ ಪೇಜು ಅಥವಾ ಯೂಟ್ಯೂಬ್ನಲ್ಲಿ ಯಾರಾದರೂ ಇದ್ರೆ ಪ್ಲೀಸ್ ಕಮ್ಯುನಿಕೇಟ್ ಮಾಡಿ, ನಿಮ್ಮ ಜನಗಳಿಗೆ ಹೆಲ್ಪ್ ಆಗಲಿ. ಯಾಕಂದ್ರೆ ಈ 2-3 ತಿಂಗಳಲ್ಲಿ ನೀವೇನಾದರೂ ಆಕ್ಷನ್ ತಗೊಳ್ಳಿಲ್ಲ ಅಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ 24/1 ರಿಲೀಸ್ ಆಗಿದೆ. ಇನ್ನೊಂದು ತಿಂಗಳಲ್ಲಿ ಆಕ್ಷೇಪಣೆಗೆ ಫೈನಲ್ ಡೇಟ್ ಕೊಟ್ಟಿದ್ದಾರೆ. ಅದಾದ 1 ತಿಂಗಳಲ್ಲಿ ಅಪ್ರಾಕ್ಸಿಮೇಟ್ಲಿ ಫೈನಲ್ ಲೀಸ್ಟ್ ಬರುತ್ತೆ. ಫೈನಲ್ ಲೀಸ್ಟ್ ಒಳಗಡೆ ಇದೆಲ್ಲ ಕೆಲಸ ಆಗಲಿಲ್ಲ ಅಂದ್ರೆ ನಿಮಗೆ ಲಾಟ್ರಿಯಲ್ಲಿ ನಿಮ್ಮ ಹೆಸರು ಹೋಗೋದಿಲ್ಲ. ಸೊ ಒಂದು ಆಪರ್ಚುನಿಟಿ ಯಾರಿಗೂ ಮಿಸ್ ಆಗಬಾರ್ದು. ಸೊ ಅದು ಹಾಗಾಗಿ ಮ್ಯಾಕ್ಸಿಮಮ್ ನಿಮ್ಮ ನೆಟ್ವರ್ಕಲ್ಲಿ ನಿಮ್ಮ ಫ್ರೆಂಡ್ಸು, ಕೊಲೀಗ್ಸು, ಕಾಲೇಜು, ಸ್ಟೂಡೆಂಟು ಏನಾದರೂ ಇದ್ರೆ ಶೇರ್ ಮಾಡಿ. ಓಕೆ, ಸೊ ಲೆಟ್ಸ್ ಗೋ ಬ್ಯಾಕ್ ಟು ಲೊಕೇಶನ್ ರಿವ್ಯೂ. ತುಂಬ ಇಂಪಾರ್ಟೆಂಟು. ನಾನೆಲ್ಲ ಕವರ್ ಮಾಡಿದ್ದೀನಿ ಬೇಸಿಕ್ ಇನ್ಫಾರ್ಮೇಷನ್. ಇದು KHB ವೆಬ್ಸೈಟ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನಾನು ನಾಗಮಂಗಲ ಅಂತ ಹೊಡೆದ್ರೆ ನಮಗೆ ನಾಗಮಂಗಲ ಇಲ್ಲಿ ಬರುತ್ತೆ. ಬಟ್ ಈ ಲೇಔಟು ನಾಗಮಂಗಲದಲ್ಲಿಲ್ಲ, ನಾಗಮಂಗಲ ತಾಲೂಕಲ್ಲಿ ಬರುತ್ತೆ. ಬಟ್ ಈ ಲೇಔಟು ಮಂಡ್ಯಗೂ ಹತ್ತಿರದಲ್ಲಿಲ್ಲ. ಮಂಡ್ಯ ಡಿಸ್ಟಿಕ್ ಅಲ್ಲಿ ಬಂದ್ರೂ ಈ ಲೇಔಟು
ಮಂಡ್ಯಗೂ ಹತ್ತಿರದಿಲ್ಲ. ಮಂಡ್ಯ ಲೇಔಟಿಂದ ನೀವು ಈ ಲೇಔಟ್ಗೆ ಬರ್ಬೇಕಂದ್ರೆ ಒಂದು 25-35 ಕಿಲೋಮೀಟರ್ ಬರಬೇಕಾಗುತ್ತೆ. ಬಟ್ ಲಕ್ಕಿ ಪಾರ್ಟ್ ಏನಂದ್ರೆ ಈ ಲೇಔಟು ನಾಗಮಂಗಲ ತಾಲೂಕಿನ ಇರುಬನಹಳ್ಳಿ ಅಂತ ಏನು ಬರ್ತಾ ಇದೆಯಲ್ಲ ಅದು ನಮ್ಗೆ ಇದು ಇಟ್ ಇಸ್ ವೆರಿ ಕ್ಲೋಸ್ ಟು ಬೆಳ್ಳೂರು ಕ್ರಾಸ್ಗೆ ತುಂಬಾ ಹತ್ತಿರದಲ್ಲಿದೆ. ಓಕೆ, ಸೊ ಬೆಳ್ಳೂರು ಕ್ರಾಸ್ ಅಂತ ಬರೋದು ಯಾವಾಗ ಬರುತ್ತೆ, ಎಲ್ಲಿ ಬರುತ್ತೆ ಅಂದ್ರೆ ನಾವು ನೆಲಮಂಗಲದಿಂದ ಬೆಂಗಳೂರು ನೆಲಮಂಗಲದಿಂದ ಹಾಸನ ಏನಾದರೂ ಹೋಗ್ಬೇಕಂದ್ರೆ ನಮಗೆ ಬಿಫೋರ್ ಚನ್ನಪಟ್ಟಣ, ಓಕೆ, ಯಡಿಯೂರು ದಾಟದ ಮೇಲೆ ನಮಗೆ ಇದು ಸಿಗುತ್ತೆ ಬೆಳ್ಳೂರು ಕ್ರಾಸ್. ಈ ಬೆಳ್ಳೂರು ಕ್ರಾಸ್ಗಿನ ಹಿಂದೆನೆ ಸ್ವಲ್ಪ ನೀವು ಬಂದ್ರೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಇರುಬನಹಳ್ಳಿ. ಕೆನ್ ಯು ಸಿ ದಿಸ್? ಎಸ್, ಇದೇ ಇರುಬನಹಳ್ಳಿ. ನೀವು ಇನ್ನೂ ಸ್ವಲ್ಪ ಝೂಮ್ ಮಾಡಿದ್ರೆ ನಿಮಗೆ ಇನ್ನೊಂದು ಊರು ಏನು ಮೆನ್ಷನ್ ಮಾಡಿದಾರಲ್ಲ ಹಾಲಲ್ಲು ಅಂತ ಹೇಳಿ, ಅದು ಕೂಡ ಇದರಲ್ಲಿ ಇದೆ. ಓಕೆ, ಅದನ್ನು ಕೂಡ ತೋರಿಸ್ಬಿಡ್ತೀನಿ ನೋಡಿ, ಹಾಲಲ್ಲು ವಿಲೇಜ್. ಇದು ಎರಡೂ ಕೂಡ ಅವ್ರ ವೆಬ್ಸೈಟ್ ಅಲ್ಲಿ ಕ್ಲಿಯರ್ ಆಗಿದೆ. ಸೊ ಹಾಗಾಗಿ ನಮಗೆ ಇದು ಇನ್ನೂ ಈಸಿ ಆಗುತ್ತೆ. ಅಂದ್ರೆ ನಾನು ನಿಮಗೆ ಹಾಲಲ್ಲು ಇರುಬನಹಳ್ಳಿಯಾ, ಸೊ ಇಲ್ಲಿ ನೋಡಿ ಇದು ಹಾಲಲ್ಲು ವಿಲೇಜ್. ಓಕೆ, ಇಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ. ಕ್ರಾಸ್ ಮಾಡಿ ಮುಂದೆ ಹೋದ್ರೆ ನಮಗೆ ಇಲ್ಲಿ ಇರುಬನಹಳ್ಳಿ ಬರುತ್ತೆ. ಓಕೆ, ಈ ಲೇಔಟ್ ಮಧ್ಯದಲ್ಲೇನೆ ಈ ತರ ಇದೆ. ಸೊ ಇದು ಒಂದು ತುಂಬಾ ಒಳ್ಳೆ, ನಾನು ಎಕ್ಸಾಕ್ಟ್ಲಿ ಈ ಚೆಕ್ ಇನ್ ಕೊಟ್ಟಿರ್ತೀನಿ ನಿಮ್ಗೆ, ಯಾರಾದರೂ ಇಲ್ಲಿ ಹೋಗೋರಿದ್ರೆ ಲೈವ್ ಲೊಕೇಶನ್. ಸೊ ತುಂಬಾ ಚೆನ್ನಾಗಿ ಆಲ್ಮೋಸ್ಟ್ ಎಲ್ಲ ಡೆವಲಪ್ ಆಗಿದೆ. ಹಾಸನ್ ಹೈವೇಗೆ ಅಟ್ಯಾಚ್ ಆಗಿದೆ. ಮೋಸ್ಟ್ಲಿ ಯಾವ ಕಡೆಯಿಂದ ಎಂಟ್ರಿ ಕೊಡ್ತಾರೋ ಗೊತ್ತಿಲ್ಲ, ಬಟ್ ಇರುಬನಹಳ್ಳಿ ಒಂದು ಮೇನ್ ಗೇಟ್ ಇದೆ. ನಾನು ನಿಮ್ಗೆ ಗೂಗಲ್ ತೋರಿಸ್ಬಿಡ್ತೀನಿ ನೋಡಿ. Can you see this? Yeah. ಇದೇ ಇರುಬನಹಳ್ಳಿಗೆ ಹೋಗುವಂತ ಗೇಟು. ಐತಿಹಾಸಿಕ ಪುಣ್ಯಕ್ಷೇತ್ರ ಇದನ್ನೇ ಚೆಕ್ ಇನ್ ಕೊಟ್ಟಿರ್ತೀನಿ ನಾನು ನಿಮ್ಗೆ. ಇನ್ ಕೇಸ್ ಅಲ್ಲಿ ಯಾರಾದ್ರೂ ಅಲಾಟ್ಮೆಂಟ್ ಆಗಿ ಎಲ್ಲಿದೆ ಏನು ನೋಡಬೇಕು ಹಾಗೆ ಹೇಗೆ ಅಂತೇಳಿ. ಬೈರಸಂದ್ರ ಗ್ರಾಮ ಮಹಾದ್ವಾರ, ಇಲ್ಲಿಂದ ಮೋಸ್ಟ್ಲಿ 1 ಕಿಲೋಮೀಟರ್ ಒಳಗಡೆ ಹೋದ್ರೆ ಇರುಬನಹಳ್ಳಿ ಬರುತ್ತೆ. ನೀವೇನ್ ನೋಡ್ತಾ ಇದ್ದೀರಾ ಇದೇ ಹಾಸನ್ ಹೈವೇ. ಓಕೆ, ಸೊ ಇದು ಹಾಸನ್ ಹೈವೇ, ಮ್ಯಾಂಗ್ಳೂರ್ ಹೈವೇ. ಇದು ಮ್ಯಾಂಗ್ಳೂರ್ ಹೈವೇ ಕ್ಲಿಯರ್ ಆಗಿದೆ, ಒಳ್ಳೆ ಚೆನ್ನಾಗಿದೆ. ಬಟ್ ಇಲ್ಲಿ ಹತ್ರ ಸುತ್ತಮುತ್ತ ಯಾವುದು ಇದಿಲ್ಲ, ಬಟ್ ಒಂಥರ ಡೀಸೆಂಟ್ ಪ್ಲೇಸ್ ಅಂತ ನನಗೇನೋ ಅನ್ನಿಸ್ತು. ಸೊ ಕೆನ್ ಯು ಸಿ ದಿಸ್? ಯಾ. ಸೊ ಲೊಕೇಶನ್ ವೈಸು, ಮ್ಯಾಪ್ ವೈಸು ಐ ಡೋಂಟ್ ಥಿಂಕ್ ಸೊ ನಾನು ಐ ಕ್ಯಾನ್ ಗೋ ರಾಂಗ್ ಹಿಯರ್. ಓಕೆ, ಐ ಆಮ್ ಪ್ರಿಟಿ ಮಚ್ ಶೋರ್ ಅಬೌಟ್ ಇಟ್. ಯಾಕೆಂದ್ರೆ ಅವ್ರು ಕೊಟ್ಟಿರೋ ಹೆಸರು, ಇಲ್ಲಿ ಡೆವಲಪ್ ಆಗಿರೋ ಸ್ಟೇಟಸ್ ಎಲ್ಲ ನೋಡಿದ್ರೆ 99.99 ವಿತ್ ಅಕ್ಯುರೇಸಿ ಇದೇ ಲೇಔಟ್ ಇರುತ್ತೆ. ಬಟ್ ನೀವು ಸುತ್ತಮುತ್ತ ಅಲ್ಲಿ ಹೋದಾಗ ಒಂದಿಬ್ಬರು ಕೇಳಿ, ಸರ್ ಇದು ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವ್ರ ಲೇಔಟಾ? ಈಗ ಪ್ರೈವೇಟ್ ಆಗಿದ್ರೆ ಯಾರಾದ್ರೂ ಬೋರ್ಡ್ ಹಾಕ್ಬಿಡ್ತಾರೆ. ಓಕೆ, ಸುಮ್ಮನೆ ಯಾರು ಈ ತರ ಲೇಔಟ್ ಮಾಡಕ್ ಹೋಗಲ್ಲ. ಓಕೆ, ಸೊ ಬಟ್ ಈಗ ಆಸ್ ಆಫ್ ನಾವು ನಮ್ಗೆ ಇಲ್ಲಿ ಯಾವುದು ಬೋರ್ಡ್ ಕಾಣ್ತಾ ಇಲ್ಲ. ಇಲ್ಲೊಂದು ಬೋರ್ಡ್ ಇದೆ, ನೋಡ್ಬಿಡೋಣ ಎಂಟ್ರಿಯಲ್ಲಿ. ಇಲ್ಲ, ಇದು ಬರೀ ಬ್ಲಾಕ್ ಬೋರ್ಡ್ ಇದು. ಸೊ ತುಂಬಾ ಚೆನ್ನಾಗಿದೆ. ಈ ಕಡೆ ಹೋದ್ರೂ ಇಲ್ಲೂ ಕೂಡ ಡೆವಲಪ್ ಆಗಿದೆ. ಈ ಗೂಗಲ್ ಇಮೇಜು ಅಪ್ರಾಕ್ಸಿಮೇಟ್ಲಿ ಜಾನ್ 2024 ಅನ್ಕೊಂತೀನಿ. ರೀಸೆಂಟ್ ಇಮೇಜ್ ಇದೆಲ್ಲ. ಓಕೆ, ಸೊ ಇಟ್ಸ್ ವೆರಿ ಡೀಸೆಂಟ್ ಆಗಿದೆ. ಇಲ್ಲೆಲ್ಲ ನೋಡಿ, ಈ ಲೇಔಟ್ ವಿತಿನ್ 1 ಕಿಲೋಮೀಟರ್ ರೇಂಜ್ ಅಲ್ಲಿ ಯಾವುದೋ ಮನೆ ದೊಡ್ಡದಾಗಿ ಕಾಣ್ತಾ ಇದೆ. ಸ್ವಲ್ಪ ಕನ್ಸ್ಟ್ರಕ್ಷನ್ ಎಲ್ಲ ಆದಂಗೆ ಕಾಣ್ತಾ ಇದೆ ಇಲ್ಲೆಲ್ಲ. ಇದೊಂದು ಹೋಟೆಲ್ ಇದೆ, ತೋರಿಸ್ಬಿಡ್ತೀನಿ. ಓ, ನಿಮ್ಗೆ ಇನ್ನೂ ಈಸಿ ಆಗುತ್ತೆ. ಇದನ್ನ ಕೂಡ ಬೇಕಂದ್ರೆ ಚೆಕ್ ಇನ್ ಹಾಕಿದ್ರೆ ಹಾಕ್ಕೊಡ್ತೀನಿ ನಾನು ನಿಮಗೆ. ಓ, ಇಷ್ಟೊಂದು ಯಾಕೆ ಇಮೇಜ್ ಆಗಿದೆ? ಓಕೆ, ಇಷ್ಟೊಂದು ಯಾಕಿದೆ? ಇಲ್ಲಿ ಯಾವುದೋ ಒಂದು ಹೋಟೆಲ್ ಇದೆ. ಯಾವ ಹೋಟೆಲ್ ಇದು ಗೊತ್ತಾಗ್ತಾ ಇಲ್ಲ. ಹೋಟೆಲ್ ನೋಡ್ತೀನಿ, ಗೂಗಲ್ ಇರುಬನಹಳ್ಳಿ ಬೆಳ್ಳೂರು ಕ್ರಾಸ್ಗಿನ ಮೊದಲು. ಓಕೆ, ಇಲ್ಲೊಂದು ಯಾವ ಹೋಟೆಲ್ ಇದೆ? ಇದು ಹೋಟೆಲ್ ಹರ್ಷ ಗ್ರ್ಯಾಂಡ್ ಅಂತ ಇದೆ. ಓಕೆ, ಅದರ ಆಪೋಸಿಟ್ ಎಲ್ಲ ಬರುತ್ತೆ. ನನಗನ್ಸಿದ್ಬಿಟ್ಟಿಗೆ KHBಗೆ ಇಲ್ಲೂ ಒಂದು ಎಂಟ್ರೆನ್ಸ್ ಕೊಡ್ತಾರೆ, ಯಾವುದೋ ಹರ್ಷ ಗ್ರ್ಯಾಂಡ್ ಎದುರುಗಡೆ. ಓಕೆ, ನಿಮಗೆ ಇಲ್ಲೊಂದು ಇಲ್ಲಿ ಏನಾದರೂ ಲೈವ್ ಕಾಣುತ್ತೆ, ಸ್ಟ್ರೀಟ್ ವ್ಯೂ ಕಾಣುತ್ತೆ. ಯಾ, ಹರ್ಷ ಗ್ರ್ಯಾಂಡ್. ಓಕೆ, ಸೊ ಹರ್ಷ ಗ್ರ್ಯಾಂಡ್ ಇದೆ, ಅಬ್ಸರ್ವ್ ಮಾಡ್ಬೋದು. ಹರ್ಷ ಗ್ರ್ಯಾಂಡ್ ಇದರ ಆಪೋಸಿಟ್ ಕೂಡ ಇಲ್ಲೊಂದು ಬರುತ್ತೆ. ಮೋಸ್ಟ್ಲಿ ಇದು ಇದಾಗಿಲ್ಲ, ಬಟ್ ಆಸ್ ಆಫ್ ನಾವು ಇದು ಓಕೆ. ಇಲ್ಲಿಂದ ಎಷ್ಟು ದೂರದಲ್ಲಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಈ ಒಂದು ಮಂಡ್ಯ ಡಿಸ್ಟಿಕ್ ಆದ್ರೂ ನಾವೇನಾದ್ರೂ ಇಲ್ಲಿಗೆ ಹೋಗ್ಬೇಕಂದ್ರೆ, ಸೊ ಅಪ್ರಾಕ್ಸಿಮೇಟ್ಲಿ ಈ ಲೊಕೇಶನ್ಗೆ ನಾವು ಓಕೆ ಡೈರೆಕ್ಷನ್ ತಗೊಂಡು ಮಂಡ್ಯ ಇಂದ ಹೋಗ್ಬೇಕಂದ್ರೆ, ಮಂಡ್ಯ ಕರ್ನಾಟಕದಿಂದ
ಸೊ ಮಂಡ್ಯದಿಂದ ಹೋಗ್ಬೇಕಂದ್ರೆ 60 ಕಿಲೋಮೀಟರ್ ದೂರದಲ್ಲಿದೆ. ಓಕೆ, ಇದು ಕೂಡ ನಾಗಮಂಗಲ ಹೋಗಿ ಬೆಳ್ಳೂರು ಕ್ರಾಸಿಗೆ ಹೋಗಿನೇ ಇದು ಟಚ್ ಆಗುತ್ತೆ. ಅದೇ ನೆಲಮಂಗಲ ರೋಡ್ ನೆಲಮಂಗಲದಿಂದ, ಯಾಕಂದ್ರೆ ಹಾಸನ ಹೈವೇ ಅಲ್ಲ, ಸೊ ನಾಳೆ ಏನಾದರೂ ಇಲ್ಲಿ ಹೋಗೋರು ಇನ್ ಕೇಸ್ ಸಿಕ್ಕರೆ 70 ಕಿಲೋಮೀಟರ್ ದೂರದಲ್ಲಿದೆ. ಓಕೆ, ನಾಗಮಂಗಲ ತಾಲೂಕಿಂದ ನೀವೇನಾದ್ರೂ ಇಲ್ಲಿಗೆ ಹೋಗ್ಬೇಕಂದ್ರೆ ಅಪ್ರಾಕ್ಸಿಮೇಟ್ಲಿ 20 ಕಿಲೋಮೀಟರ್ ದೂರದಲ್ಲಿದೆ. ಓಕೆ, ಒಳ್ಳೆ ಯಡಿಯೂರಿಗೂ ತುಂಬಾ ಹತ್ರ. ಯಡಿಯೂರಿಂದ ಕೇವಲ 7 ಕಿಲೋಮೀಟರ್ ದೂರದಲ್ಲಿದೆ. ಓಕೆ, ತುಂಬಾ ಒಳ್ಳೆ ಲೊಕೇಶನ್. ಇದನ್ನು ಕೂಡ ಹಾಕಿರ್ತೀನಿ, ಈ ತರ ನೋಡ್ಕೋಬಹುದು. ಐ ಥಿಂಕ್ ಐ ಕವರ್ಡ್ ಎವ್ರಿಥಿಂಗ್. ಲೀಸ್ಟ್ ಬಗ್ಗೆ ಆಗಲಿ, ಯಾವ ತರ ಆಕ್ಷನ್ ತಗೋಬೇಕು, KHV ಯಾವಾಗ ಹೋಗ್ಬೇಕು ಎಲ್ಲ ಇದೆ. ಇನ್ ಕೇಸ್ ನಾನೇನಾದ್ರೂ ಎಂಟೈರ್ ಪ್ರೊಸೆಸ್ ಎಲ್ಲ ಆಗ್ಲಿಕ್ಕೆ ಈಗ 3 ತಿಂಗಳು ಅಲ್ಲ, ಅಂದ್ರೆ ನಿಮ್ಗೆ ಆಕ್ಷೇಪಣೆಗೆ 1 ತಿಂಗಳು, ಫೈನಲ್ ಎಲಿಜಿಬಿಲಿಟಿ 1 ತಿಂಗಳು, ಲಾಟ್ರಿ 1-2 ತಿಂಗಳಾಗಿ, ಅಲಾಟ್ಮೆಂಟ್ ಕೊಟ್ಟ ಮೇಲೆ 1 4 ತಿಂಗಳಿಗೆ ನಿಮ್ಗೆ ಪೇಮೆಂಟ್ ಮಾಡೋದು. ಇದ್ರ ಹೆಂಗಿರುತ್ತೆ ಅಂದ್ರೆ, ನೀವು ಅವಾಗ 3,000, 10,000, 15,000 ಕೊಟ್ಟಿರ್ತೀರ, ಅದು ನಿಜಾನೇ. ಬಟ್ ಅದಾದ್ಮೇಲೆ ನೀವು ಹೆಂಗೆ ಅಂದ್ರೆ, ಈಗ ಪ್ರಾಪರ್ಟಿ ಯಾವ ರೇಟಿಗೆ ಇದೆ ಏನು ನನ್ನ ಹತ್ರ ಇನ್ಫಾರ್ಮೇಶನ್ ಇಲ್ಲ. ಈಗ ನಾಳೆ ಫ್ಯೂಚರ್ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು 500 ರೂಪಾಯಿ ಇಲ್ಲ 1000 ರೂಪಾಯಿಗೆ ಅನ್ಕೊಳ್ಳೋಣ, 1000 ರೂಪಾಯಿಗೆ ಅಲಾಟ್ ಆಗಿದೆ ಅಂತ ಅನ್ಕೊಳ್ಳೋಣ. ಓಕೆ, ತುಂಬಾ ಹಳೆದು ಅಂದ್ರೆ 500, 200, 300ಕ್ಕೆಲ್ಲ ಕರೆದಿರ್ತಾರೆ. ಬಟ್ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು ಸುಮ್ಮನೆ ಕ್ಯಾಲ್ಕುಲೇಷನ್ ಒಂದು 500 ಅನ್ಕೊಳ್ಳೋಣ. 500 ಅಂದ್ರೆ ಒಂದು 30-40 ಸೈಟ್ಗೆ 6 ಲಕ್ಷ ಆಗುತ್ತೆ ಇಲ್ಲಿ. ಓಕೆ, ಸೊ 6 ಲಕ್ಷದಲ್ಲಿ ನಿಮಗೆ ಲೆಟರ್ ಮನೆಗೆ ಅಲಾಟ್ಮೆಂಟ್ ಆಗಿ ಲೆಟರ್ ಏನಾದ್ರು ಮನೆಗೆ ಬಂತಂದ್ರೆ ಅದನ್ನ 4 ಕಂತುಗಳಲ್ಲಿ ಕೊಡಬೇಕಾಗುತ್ತೆ. ಅಂದ್ರೆ 1.5 ಲಕ್ಷ, 1.5 ಲಕ್ಷ, 1.5 ಲಕ್ಷ. ಸೊ ಅದಾದ್ಮೇಲೆ KHB ಹೋಗಿ ಪೇಮೆಂಟ್ ಎಲ್ಲ ಮಾಡಿದ ಪ್ರೂಫ್ ಕೊಟ್ಟು ನೀವು ಅಲ್ಲಿಂದ ಅವ್ರ ಹತ್ರ ಸಬ್ ರಿಜಿಸ್ಟರ್ ಆಫೀಸರ್ ಹತ್ರ ಪಾಸ್ ಶೀಟ್ ಎಲ್ಲ ತಗೊಂಡು ಮತ್ತೆ ನೀವು ನೆಲಮಂಗಲ ಮಂಡ್ಯ ಡಿಸ್ಟಿಕ್ ಬಂದು, ಮಂಡ್ಯ ಡಿಸ್ಟಿಕ್ KHB ಇಲ್ಲೂ ಒಂದು ಎಂಟ್ರೆನ್ಸ್ ಕೊಟ್ಟಿದ್ದಾರೆ ಇದಕ್ಕೆ. ಇದು ಡಬಲ್ ರೋಡ್. ಐ ಥಿಂಕ್ ಇದು 54 ರೋಡ್ 60 ಫೀಟ್ ರೋಡ್ ಇರುತ್ತೆ. ಇದು ಮೋಸ್ಟ್ಲಿ ಒಳ್ಳೆ ಗುಡ್ದ ಹತ್ರ ಇದೆ. ಸುತ್ತಮುತ್ತ ಇರೋರಿಗೆ ಒಳ್ಳೆ ಆಪರ್ಚುನಿಟಿ. ಫ್ಯೂಚರ್ ಅಲ್ಲಿ ಹೈವೇ ಇರೋದ್ರಿಂದ ಸಂಬಡಿ ಹೂ ಇಸ್ ವೆರಿ ಕ್ಲೋಸ್ ಟು ಹಾಸನ್, ಯಡಿಯೂರ್, ಕುಣಿಗಲ್, ನೆಲಮಂಗಲ, ನಾಗಮಂಗಲ, ಮಂಡ್ಯ, ಅವರೆಲ್ಲ ಫ್ಯೂಚರ್ ಆಪ್ಷನ್ ಬಂದ್ರೂ ಬರ್ಬೋದು. ಎಲ್ಲ ಸೈಟ್ ಏನು ಅಲಾಟ್ ಆಗಿರಲ್ಲ, ಎಷ್ಟು ದೊಡ್ಡದಿದೆ ನಂಬರ್ಸ್ ಗೊತ್ತಿರೋದ್ರಿಂದ ಯಾರಿಗೆ ಸಿಗುತ್ತೆ ಯಾರಿಗೆ ಸಿಗಲ್ಲ ಅಂತ ಫೈನಲ್ ಲಿಸ್ಟ್ ಬಂದಾಗಲೇ ಗೊತ್ತಾಗೋದು. ಸೊ ಅದ್ರ ಜೊತೆಗೆ CA ಸೈಟ್ ಆಗಲಿ, ಕಮರ್ಷಿಯಲ್ ಸೈಟ್ ಆಗಲಿ, ಫ್ಯೂಚರ್ ಅಲ್ಲಿ ಒಂದು ಆಪ್ಷನ್ ಇಲ್ಲೂ ಬರ್ಬೋದು ಅಂತ. ಅದು ತುಂಬಾ ಲೇಟ್ ಆಗುತ್ತೆ, 1-2-3 ವರ್ಷ ಆಗುತ್ತೆ. ಯಾಕಂದ್ರೆ ಆಪ್ಷನ್ ಈಸ್ ಆಲ್ವೇಸ್ ಎಲ್ಲ ಅಲಾಟ್ಮೆಂಟ್ ಮುಗಿಸಿ ಪ್ರೊಸೀಜರ್ ಎಲ್ಲ ಮುಗಿದ್ಮೇಲೆ ಬರುತ್ತೆ. ನನಗನ್ಸಿದ ಮಟ್ಟಿಗೆ ಇದಿನ್ನೂ ತಾಲೂಕ್ ಪಂಚಾಯತಿ ಅಂಡರ್ಲೇ ಇರುತ್ತೆ. ಇನ್ ಕೇಸ್ ಅವ್ರಿಗೆ ಈ ಭಾಗದಲ್ಲಿ ಏನಾದರೂ ಸಿಕ್ಕರೆ ಪ್ರಾಬಬ್ಲಿ ಒಂದು ಬ್ಯೂಟಿಫುಲ್. ಸುತ್ತಮುತ್ತ ಇರೋರಿಗೆ ಇದೊಂದು ಒಳ್ಳೆ ಆಪರ್ಚುನಿಟಿ. ಯಾಕಂದ್ರೆ ಮೈಗ್ರೇಟ್ ಆಗೋರು ತುಂಬಾ ಜನ ಇರ್ತಾರೆ. ಹಳ್ಳಿಯಲ್ಲಿ ಮನೆ ಇರಲ್ಲ, ಮನೆ ಎಲ್ಲಿ ಕಟ್ಟೋದು, ಯಾವ ತಾಲೂಕ್ ಪ್ಲೇಸ್ಗೆ ಹೋಗ್ಬೇಕು, ಒಂದು ಜಾಗ ಇಲ್ಲ, ಒಂದು ಒಳ್ಳೆ ಏರಿಯಾ. ಈ ತರ ಬೈಪಾಸ್ ಪಕ್ಕದಲ್ಲಿ ಯಡಿಯೂರಿಗೆ 6-7 ಕಿಲೋಮೀಟರ್, ಈ ಕಡೆ 6-7 ಕಿಲೋಮೀಟರ್, ಈ ತರ ಒಂದೇನಾದ್ರೂ ಕಾನ್ಸಿಕ್ವೆನ್ಸಸ್ ಇದ್ರೆ ಐ ಥಿಂಕ್ ಇದು ಈ ಚೆಕ್ ಇನ್ ನಾವು ಜಸ್ಟ್ ಅಬ್ಸರ್ವ್ ಮಾಡಿದ್ರೆ, ಓಕೆ, ನಾನು ಏನೀಗ ಹೈಲೈಟ್ ಮಾಡ್ತಾ ಇದ್ದೀನಲ್ವಾ, ಹರ್ಷ ಗ್ರ್ಯಾಂಡನ್ ನಾನು ಸೆಲೆಕ್ಟ್ ಮಾಡಿದ್ರೆ, ಓಕೆ, ಸೊ ವಿತಿನ್ ಲೈಕ್ 10 ಯಡಿಯೂರ್ ಇದೆ, ಬೆಳ್ಳೂರು ಕ್ರಾಸ್ ಓವರ್ ಆಗಲಿ, ಆದಿಚುಂಚನಗಿರಿ ಇದಾಗಿರಲಿ, ಹಿರಿಸಾಸ್ವೆ ಸುತ್ತಮುತ್ತ, ಓಕೆ, ಫಾರ್ ದಟ್ ಮ್ಯಾಟರ್ ಇವನ್ ಕುಣಿಗಲ್ಲು ತುಂಬಾ ಏನು ದೂರ ಇಲ್ಲ, ಸುತ್ತಮುತ್ತ ತುಂಬಾ ಅನುಕೂಲ ಆಗುತ್ತೆ ಅಂತ ನನ್ನ ಅನಿಸಿಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ. ಈ ಪ್ರಾಜೆಕ್ಟ್ ಬಗ್ಗೆ ಅಥವಾ ಏನೇ ಕ್ವಶನ್ ಇದ್ರು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಅದನ್ನೆಲ್ಲ ನಾನು ಕ್ವಶನ್ನ ಸಮ್ ಅಪ್ ಮಾಡಿ ಒಂದು ವಿಡಿಯೋ ಮಾಡಿ ನಂದು ಪರ್ಸನಲ್ ಚಾನಲ್ ಅಲ್ಲಿ ವಿಡಿಯೋ ಹಾಕ್ಬಿಟ್ಟು ನಾನು ನಿಮಗೆ ವಾಟ್ಸಪ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. ಅವಾಗ ನಿಮಗೆ ಮಿಸ್ಸಿಂಗ್ ಡೀಟೇಲ್ಸ್ ಬಗ್ಗೆ ಈಸಿಯಾಗಿ ಕ್ಯಾಲ್ಕುಲೇಟ್ ಆಗ್ತದೆ. ಇಲ್ಲಿವರೆಗೂ ನೋಡ್ತಾ ಇದ್ರೆ ಹೇಗಿತ್ತು ಒಂದು ಲೈಕ್ ಬಟನ್ ಕೊಡಿ. ಏನಾದರೂ ರಿವ್ಯೂ ಹೇಗಿತ್ತು, ಏನಾದರೂ ಪಾಯಿಂಟ್ ಮಿಸ್ಸಿಂಗ್ ಇತ್ತು ಅಂತ. ತುಂಬಾ ಜನ ನಂದು ವಾಯ್ಸ್ ಲೋ ಇದೆ ಹಾಗೆ ಹೇಗೆ ಅಂತ ಕಂಪ್ಲೈಂಟ್ ರಿಕ್ವೆಸ್ಟ್ ಸಜೆಸ್ಟ್ ಮಾಡ್ತಾ ಇರ್ತೀರಾ. ನಾನು ತುಂಬಾ ಎಡಿಟಿಂಗ್ ಎಲ್ಲ ತಲೆಗೆಡ್ಸ್ಕೊಳಲ್ಲ, ನೀಟಾಗಿ ಏನು ಇನ್ಫಾರ್ಮೇಶನ್ ಕೊಡಬೇಕು ಸ್ಕ್ರೀನ್ ರೆಕಾರ್ಡ್ ಮಾಡಿ ಪಾಯಿಂಟ್ ಟು ಪಾಯಿಂಟ್ ಕೊಡ್ತೀನಿ. ಸೊ ಹಾಗಾಗಿ ವಾಯ್ಸ್ ಒಂದೊಂದ್ಸಲ ಓವರ್ ದ ಪೀರಿಯಡ್ ಆಫ್ 15-20 ನಿಮಿಷ ಮಾತಾಡ್ಬೇಕಾದ್ರೆ ಒಂದ್ಸಲ ಲೋ ಆಗುತ್ತೆ, ಒಂದ್ಸಲ ಹೈ ಆಗುತ್ತೆ. ಸೊ ಓನ್ಲಿ ಒನ್ ರಿಕ್ವೆಸ್ಟ್, ವಾಯ್ಸ್ ನಿಮ್ಗೆ ಗೊತ್ತೇ ಆಗ್ತಾ ಇಲ್ಲ ಅಂದ್ರೆ ಕಮೆಂಟ್ ಮಾಡಿ ಹೇಳಿ, ನಾನು ಅದನ್ನ ಮತ್ತೆ ರಿವಿಡಿಯೋ ಮಾಡಿ ಹಾಕ್ತೀನಿ. ಸ್ವಲ್ಪ ಲೋ ಇತ್ತಂದ್ರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.